ಬಿಗ್ ಬಾಸ್ 29ನೇ ಸಂಚಿಕೆ ಪ್ರಾರಂಭದಲ್ಲಿ ಮಾಳವಿಕಾ ಮತ್ತು ಮೋಹನ್ ಅವರು ಶಾಲಿನಿ ಇದ್ದಾಗ ನಡೆದ ಘಟನೆಗಳ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಇನ್ನೊಂದೆಡೆ ಶಾಲಿನಿ ಸೀಕ್ರೆಟ್ ರೂಮ್ನಿಂದ ಮನೆಯೊಳಗಿನ ಎಲ್ಲಾ ಘಟನೆಯನ್ನು ನೋಡುತ್ತಿರುತ್ತಾರೆ. ಹುಕ್ ಆರ್ ಕುಕ್ ಗೆಲ್ಲಬೇಕೆಂದು ಶಾಲಿನಿ ಬಂದಿದ್ದರೆಂದು ಮಾಳವಿಕಾ ಮೋಹನ್ಗೆ ಹೇಳುತ್ತಾರೆ. ಶಾಲಿನಿ, ಕೀರ್ತಿ ಮತ್ತು ನಿರಂಜನ್ ಅವರು ರಿಹರ್ಸಲ್ ಮಾಡಿ ಬಿಗ್ ಬಾಸ್ಗೆ ಬಂದಿದ್ದಾರೆ, ಇದು ಅವರ ಸ್ಟ್ರಾಟಜಿ ಎಂದು ಮಾಳವಿಕಾ ಅವರು ಮೋಹನ್ ಅವರಿಗೆ ಹೇಳುತ್ತಾರೆ. ನಂತರ ಈ ಎಲ್ಲಾ ವಿಷಯಗಳನ್ನು ಶಾಲಿನಿ ಅವರು ಶೀತಲ್ಗೆ ಹೇಳುತ್ತಾರೆ. ನಂತರ ಸಂಜನಾ ಮತ್ತು ಕಾರುಣ್ಯ ಅವರು ಮುಖ ತೊಳೆಯಲು ಬಾತ್ರೂಮ್ಗೆ ಹೋಗುತ್ತಾರೆ. ಆಗ ಕನ್ನಡಿಯಲ್ಲಿ ಯಾರೋ ವೈಟ್ ಗೌನ್ ವಿತ್ ಬ್ಲಡ್ ಇದ್ದವರು ಪಾಸ್ ಆದಾಗೆ ಆಯಿತು ಎಂದು ಕಾರುಣ್ಯ ಜೋರಾಗಿ ಕಿರುಚಾಡುತ್ತಾರೆ. ಮನೆಯ ಯಾವ ಸದಸ್ಯರು ಇದನ್ನು ನಂಬುವುದಿಲ್ಲ. ಕಾರುಣ್ಯ ಮತ್ತು ಸಂಜನಾ ಆಣೆ ಪ್ರಮಾಣ ಮಾಡಿ ಎಲ್ಲರನ್ನು ನಂಬಿಸತೊಡಗುತ್ತಾರೆ. ನಂತರ ಭುವನ್ ಅವರು ಸರಿಯಾಗಿ ಬಟ್ಟೆ ಹೋಗಲಿಲ್ಲ ಎಂದು ಸಂಜನಾ ಅವರು ಓಂ ಪ್ರಕಾಶ್ ರಾವ್ ಅವರಿಗೆ ಹೇಳುತ್ತಾರೆ. ನಂತರ ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ ಆಯ್ಕೆಗೆ ಒಂದು ಟಾಸ್ಕ್ ಅನ್ನು ಕೊಡುತ್ತಾರೆ. ಅದರ ಪ್ರಕಾರ ಆಕ್ಟಿವಿಟಿ ಏರಿಯಾದಲ್ಲಿ ಒಂದು ಹಗ್ಗ, ಮಧ್ಯದಲ್ಲಿ ಗಂಟುಗಳು ಇರುತ್ತವೆ. ಹಗ್ಗದ ಒಂದು ತುದಿಯಲ್ಲಿ ಮಣಿ ಇರುತ್ತದೆ. ಆ ಮಣಿಯನ್ನು ಗಂಟು ಬಿಚ್ಚಿಸಿ ಹಗ್ಗದ ಇನ್ನೊಂದು ತುದಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಬಿಗ್ ಬಾಸ್ ಹೇಳಿದ ನಿಯಮಗಳ ಪ್ರಕಾರ ಟಾಸ್ಕ್ ಮುಗಿಸಿ ಮೋಹನ್ ಅವರು ಈ ವಾರದ ಮನೆಯ ಕ್ಯಾಪ್ಟನ್ ಆಗುತ್ತಾರೆ. ನಂತರ ಯಾರೋ ಓಂ ಪ್ರಕಾಶ್ ರಾವ್ ಅವರ ಹತ್ತಿರ ಜಾಸ್ತಿ ಯಾಕೆ ಮಾತನಾಡುತ್ತೀಯೇ ಎಂದು ಸಂಜನಾಗೆ ಹೇಳಿದರಂತೆ ಎಂದು ಓಂ ಪ್ರಕಾಶ್ ರಾವ್ ಅವರು ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬೈಯುತ್ತಾರೆ. ಇವೆಲ್ಲವನ್ನು ಶಾಲಿನಿ ಮತ್ತು ಶೀತಲ್ ಅವರು ಸೀಕ್ರೆಟ್ ರೂಮ್ನಿಂದ ನೋಡುತ್ತಿರುತ್ತಾರೆ. ರಾತ್ರಿ ಈ ವಾರ ಮನೆಯಿಂದ ಹೊರಹೋಗುವ ಸದಸ್ಯರ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತದೆ. ಎಲ್ಲರ ವೋಟ್ಸ್ ಆಧಾರದ ಮೇಲೆ ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗುವವರು ಪ್ರಥಮ್, ಕಾವ್ಯ, ಓಂ ಪ್ರಕಾಶ್ ಮತ್ತು ನಿರಂಜನ್ ಆಗಿರುತ್ತಾರೆ. ಅಲ್ಲಿಗೆ ಇನ್ನೊಂದು ದಿನ ಮುಗಿಯುತ್ತದೆ.